ನಮಸ್ತೆ ಸ್ನೇಹಿತರೆ, ನಾನು ನಮ್ಮ ಮನೆಯಲ್ಲಿ ಪಾಲಿಸುವಂತಹ 10 ವಾಸ್ತು ಸಲಹೆಗಳನ್ನು ನಿಮಗೆ ತಿಳಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. ಈ ವಾಸ್ತು ಟಿಪ್ಸ್ಗಳನ್ನು ಫಾಲೋ ಮಾಡಿದ ಮೇಲೆ ನಮ್ಮ ಜೀವನ ಆರಾಮಾಗಿದೆ. ಹಾಗಾಗಿ ಇದನ್ನು ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇದು ನಾನು ನಮ್ಮ ಮನೆಯಲ್ಲಿ ಪಾಲಿಸುವಂಥ 10 ವಾಸ್ತು ಸಲಹೆಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಮೊದಲನೇದಾಗಿ ಸೂರ್ಯನ ಮುಖವಾಡ. ಹೌದು, ಸೂರ್ಯನ ಮುಖವಾಡದ ಒಂದು ಫೋಟೋ ಆಗಲಿ ಅಥವಾ ಐಡಲ್ಲು ವಿಗ್ರಹ ಆಗಲಿ ಅದನ್ನು ಡೋರ್ ಮುಂದೆಗಡೆ ಹಾಕಿದ್ರೆ ಮನೆಗೆ ತುಂಬ ಒಳ್ಳೆಯದು. ಹೊರ್ಗಡೆಯಿಂದ ಬರೋವಂಥ ಒಂದು ಕೆಟ್ಟ ಒಂದು ಏನಿದೆ ನೆಗೆಟಿವ್ ಎನರ್ಜಿ ಅದನ್ನೆಲ್ಲ ಸೂರ್ಯನ ಮುಖವಾಡ ಹೀರ್ಕೊಳ್ಳುತ್ತೆ. ಹಾಗಾಗಿ ಯಾವುದೇ ಮನೆಗೆ ಕೆಟ್ಟ ನೆಗೆಟಿವ್ ಎನರ್ಜಿ ಬರೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮನೆ ವಾತಾವರಣ ಆಗಿರ್ಬೋದು ಎಲ್ಲನೂ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಎರಡನೇದು ಬಂದು ಕುದುರೆ ಲಾಳ. ಗೊತ್ತಿರ್ಬೋದು, ಕುದುರೆ ಲಾಳ ಈ ರೀತಿ ಇರುತ್ತೆ ನೋಡಿ, ಚಿತ್ರದಲ್ಲಿದೆ. ಇದನ್ನು ಕೂಡ ಮೇನ್ ಡೋರಲ್ಲಿ, ಮನೆ ಒಳಗಡೆ ಅಥವಾ ಹೊರಗಡೆ ಮೈನ್ ಡೋರಲ್ಲಿ ಮೇಲೆ ಹಾಕೋದ್ರಿಂದ ಇದು ತುಂಬಾ ಪಾಸಿಟಿವ್ ಎನರ್ಜಿ ಇರುತ್ತೆ, ಮನೆಗೆ ತುಂಬಾ ಒಳ್ಳೆಯದು. ಯಾವುದೇ ಒಂದು ಏನೇ ಒಂದು ಕೆಟ್ಟ ಶಕ್ತಿ, ಕೆಟ್ಟ ಎನರ್ಜಿ ಯಾವುದೂ ಕೂಡ ಮನೆಗೆ ಸುಳಿಯೋದಿಲ್ಲ. ಹಾಗಾಗಿ ಇದನ್ನು ಕೂಡ ಹಾಕಿದ್ರೆ ತುಂಬ ಒಳ್ಳೆಯದು. ಮತ್ತು ಇನ್ನೊಂದು ಆಲೋವೆರಾ ಅಂದರೆ ಲೋಳೆಸರ ಗಿಡ. ಅದು ಅಷ್ಟೇ ಮನೆ ಮುಂದೆ ಬೆಳೆಸ್ತಾರೆ, ತುಳಸಿ ಗಿಡ ಜೊತೆಗೆ ಅದನ್ನು ಬೆಳೆಸ್ತಾರೆ, ಅದು ತುಂಬ ಒಳ್ಳೆಯದು. ಜೊತೆಗೆ ಅದನ್ನು ಮನೆಯ ಮೇಲೆ ಅಂದರೆ ಡೋರ್ ಮೇಲೆ ಕಟ್ತಾರೆ, ಅದು ಕೂಡ ಅಷ್ಟೇ. ಅದನ್ನು ಅಷ್ಟೇ ಏನೇ ಒಂದು ನೆಗೆಟಿವ್ ಎನರ್ಜಿ ಅಥವಾ ಏನೇ ಮನೆಗೆ ಕೆಟ್ಟ ದೃಷ್ಟಿ ತಾಗೋದಿದ್ರೂ ಕೂಡ ಅದು ಕೂಡ ಹೇಳ್ಕೊಳ್ಳುತ್ತೆ. ಹಾಗಾಗಿ ಅದು ಒಂದು ತುಂಬ ಒಳ್ಳೆಯದು. ನೆಕ್ಸ್ಟು ಇನ್ನೊಂದು ಬಂದರೆ ರೆಡ್ ಮ್ಯಾಟು. ಮನೆಗೆ ಒಳಗಡೆ ಬರ್ತಿದ್ದಂಗೆ ರೆಡ್ ಕಲರ್ದು ಮ್ಯಾಟ್ ಹಾಕಿದ್ರೆ ತುಂಬ ಒಳ್ಳೆಯದು. ಮನೆಗೆ ರೆಡ್ ಕಲರು ಯಾವುದೇ ಒಂದು ಅಂದರೆ ಡಾರ್ಕ್ನೆಸ್ ಆಗಿರೋದ್ರಿಂದ ಯಾವುದೇ ಒಂದು ಕೆಟ್ಟದ್ದು ಎನರ್ಜಿ ಅಥವಾ ಏನೇ ಒಂದು ಆಗಿರ್ಬೋದು ಅದನ್ನು ದುಷ್ಟ ಶಕ್ತಿದು ಏನೇ ಪ್ರಭಾವ ಬೀರಿದ್ರೂ ಅದನ್ನು ಹೇಳ್ಕೊಳ್ಳುತ್ತೆ, ಮನೆಗೆ ಅದು ಏನು ತಾಕಲ್ಲ. ಹಾಗಾಗಿ ಇದು ಒಂದು ತುಂಬ ಒಳ್ಳೆಯದು, ರೆಡ್ ಮ್ಯಾಟ್ನ ಯೂಸ್ ಮಾಡುವಂಥದ್ದು. ನೆಕ್ಸ್ಟು ಇನ್ನೊಂದು ಬಂತು ಅಂದರೆ ಮನೆಯಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಹಾಕಬೇಕು. ದೇವ್ರ ಮನೆಯಲ್ಲಿ ಅಷ್ಟದಳ ಪದ್ಮ ರಂಗೋಲಿ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಅದ್ರದ್ದು ಕೂಡ ರಂಗೋಲಿ ಹಾಕಿ ತೋರಿಸ್ತೀನಿ. ಅದನ್ನು ಅಷ್ಟೇ ದೇವ್ರ ಮನೇಲಿ ಹಾಕಬೇಕು. ಅದು ದೇವ್ರ ಮನೆಯಲ್ಲೂ ಅಷ್ಟೇ ಅಕ್ಕಿ ಹಿಟ್ಟಿಂದ ಬಿಡಿಸ್ಬೇಕು. ಅದು ತುಂಬಾ ಶ್ರೇಯಸ್ಸು, ಮನೆಗೆ ತುಂಬಾ ಒಳ್ಳೆಯದು. ಮತ್ತು ಅದ್ರ ಮೇಲೆ ಆ ರಂಗೋಲಿ ಬಿಟ್ಬಿಟ್ಟು ಅದ್ರ ಮೇಲೆ ಒಂದು ತಾಮ್ರದ ಪಾತ್ರೆ ಅಲ್ಲಿ ಇಟ್ಟರೆ ಒಳ್ಳೆಯದು. ಅದಕ್ಕೆ ನೀರು ಹಾಕಿ ಒಂದು ತಾಮ್ರದ ಪಾತ್ರೆನ ಇಕ್ಬೇಕು. ಅದು ಮನೆಗೆ ತುಂಬ ಶ್ರೇಯಸ್ಸು, ತುಂಬ ಒಳ್ಳೆಯದು. ನೆಕ್ಸ್ಟು ಇನ್ನೊಂದು ಉಪ್ಪನ್ನ ಮನೆಯಲ್ಲಿ ಖಾಲಿ ಆಗೋಕ್ಕೆ ಬಿಡಬಾರ್ದು ಯಾವಾಗಲೂ ಅಷ್ಟೇ. ಉಪ್ಪು ಇದ್ರೂ ಇನ್ನೂ ಎಕ್ಸ್ಟ್ರಾ ತಂದು ಇಟ್ಕೋಬೇಕು, ಯಾವಾಗಲೂ ಅಷ್ಟೇ ಸ್ಟಾಕ್ ಇಟ್ಕೋಬೇಕು. ಉಪ್ಪನ್ನ ಒಂದು ಬೌಲಲ್ಲಿ ಹಾಕ್ಬಿಟ್ಟು ಕಾಣದೇ ಇರೋವಂಥ ಜಾಗದಲ್ಲಿ ಎಲ್ಲಾದರೂ ಒಂದು ಜಾಗದಲ್ಲಿ ಮೂಲೆಯಲ್ಲಿ ಇಡೋದು ತುಂಬ ಒಳ್ಳೆಯದು. ಅದು ಮನೆಗೆ ಏನೇ ಕೆಟ್ಟದೇನೇ ತಾಕೋದ್ರು ಅಥವಾ ಕೆಟ್ಟದೇನೇ ದುಷ್ಟ ಪರಿಣಾಮ ಬೀರಿದ್ರೂ ಕೂಡ ಅದೆಲ್ಲ ಅದರಿಂದ ಸಾಲ್ವ್ ಆಗುತ್ತೆ. ಹಾಗಾಗಿ ಉಪ್ಪನ್ನು ಒಂದು ಬೌಲಲ್ಲಿ ಕಾಣದೇ ಇರೋವಂಥ ಜಾಗದಲ್ಲಿ ಎಲ್ಲರೂ ಒಂದು ಮೂಲೆಯಲ್ಲಿ ಇಟ್ಬಿಡಬೇಕು. ಆಮೇಲೆ ತಿಂಗ್ಳಿಗೊಂದ್ಸಲಿ ಚೇಂಜ್ ಮಾಡಬೇಕು, ಅಲ್ಲೇ ಇಟ್ಬಿಟ್ಟು ಅಲ್ಲೇ ಬಿಟ್ಬಿಡೋದಲ್ಲ, ತಿಂಗ್ಳಿಗೊಂದ್ಸಲಿ ಫ್ರೆಶ್ ಆಗಿರೋವಂಥ ಉಪ್ಪನ್ನು ಇಡಬೇಕು. ನೆಕ್ಸ್ಟು ಇನ್ನೊಂದು ಬಂತು ಅಂದರೆ ಫಿಶ್ ಟ್ಯಾಂಕು. ಮನೇಲಿ ಫಿಶ್ ಟ್ಯಾಂಕ್ ಇಡೋದು ತುಂಬ ಒಳ್ಳೆಯದು, ಎನರ್ಜಿ ಆಮೇಲೆ ತುಂಬ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಮನೆಗೆ. ಅಲಂಕಾರಕ್ಕೆ ಅಷ್ಟೇ ಅಲ್ಲ, ಫಿಶ್ ಟ್ಯಾಂಕು ಏನೇ ಒಂದು ಕೆಟ್ಟದ್ದು ಏನೇ ಬಂದರೂ ಅದನ್ನು ಆಕರ್ಷಿಸ್ಕೊಳ್ಳೋ ಅಂಥದ್ದು ಒಂದು ಇದೆ ಫಿಶ್ ಟ್ಯಾಂಕಿಗೆ. ಸೊ ತುಂಬ ಒಳ್ಳೆಯದು, ಫಿಶ್ ಟ್ಯಾಂಕು ಮನೇಲಿಟ್ಟರೆ ತುಂಬ ಪಾಸಿಟಿವ್ ಎನರ್ಜಿ, ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಜೊತೆಗೆ ನೆಕ್ಸ್ಟ್ ಇನ್ನೊಂದೇನು ಅಂದರೆ ನಿಂಬೆಹಣ್ಣ ಒಂದು ಗ್ಲಾಸಲ್ಲಿ ನೀರು ಹಾಕಿ ಇಡಬೇಕು. ಒಂದು ಗ್ಲಾಸ್ ನೀರಿಗೆ ಒಂದು ನಿಂಬೆಹಣ್ಣನ್ನು ಹಾಕಿ ಇಟ್ಟರೆ ಅದು ಏನಾದರೂ ದೃಷ್ಟಿ ದೋಷ ಅಥವಾ ಬೇರೆಯವರಿಂದ ದೃಷ್ಟಿ ಬರೋದಾಗಿರ್ಬೋದು, ಹೊರಗಡೆಯಿಂದ ದೃಷ್ಟಿ ಬರೋದು ಅದನ್ನೆಲ್ಲ ಹೇಳ್ಕೊಳ್ಳುತ್ತೆ. ದೃಷ್ಟಿ ಏನಾದರೂ ಆದರೆ ನಿಂಬೆಹಣ್ಣು ಮೇಲೆ ಬರುತ್ತೆ, ಅಂದರೆ ನೀರಲ್ಲಿ ಹಾಕಿರ್ತೀವಲ್ಲ ನಿಂಬೆಹಣ್ಣು, ಅದು ಮೇಲೆ ತೇಲುತ್ತೆ ದೃಷ್ಟಿ ಏನಾದರೂ ಆಗಿದರೆ. ದೃಷ್ಟಿ ಆಗಿಲ್ಲ ಅಂತ ಹೇಳಿದ್ರೆ ನಿಂಬೆಹಣ್ಣು ಕೆಳಗಡೆ ಬರುತ್ತೆ, ಅದು ಗೊತ್ತಾಗುತ್ತೆ.
ಅದನ್ನು ಒಂದು ಗ್ಲಾಸು ನೀರಿಗೆ ನಿಂಬೆಹಣ್ಣ ಅಂದರೆ ಎಲ್ಲೋ ಮೂಲೆಯಲ್ಲಿಡೋದಲ್ಲ, ಕಾಣೋ ಅಂತ ಅಂದರೆ ಜನಕ್ಕೆ ಕಾಣಬೇಕು, ಹೊರಗಡೆಯಿಂದ ಬರೋ ಜನಕ್ಕೆ ಅದು ಕಾಣಬೇಕು, ಆ ರೀತಿಯಲ್ಲಿ ಇಡಬೇಕು. ನೆಕ್ಸ್ಟು ಇನ್ನೊಂದು ಬಂತು ಅಂದರೆ ಕುದುರೆಗಳ ಫೋಟೋ ಇರೋವಂಥ ವಾಲ್ಪೇಪರ್ ಆಗಿರ್ಬೋದು ಅಥವಾ ಫೋಟೋ ಫ್ರೇಮ್ ಆಗಿರ್ಬೋದು, ಅದನ್ನು ಡೋರ್ ಮೇಲೆಗಡೆ ಹಾಕೋದು ತುಂಬ ಒಳ್ಳೆಯದು. ಅದರಲ್ಲೂ ಬಿಳಿ ಕುದುರೆಗಳು, ಅದು ಫೋಟೋ ಒಂದು 7 ಕುದುರೆ ಇರೋವಂಥ ಫೋಟೋಗಳನ್ನ, ಬಿಳಿ ಕುದುರೆ ಇರೋವಂಥ ಫೋಟೋಗಳನ್ನ ಹಾಕಿದ್ರೆ ತುಂಬ ಒಳ್ಳೆಯದು. ದಿನ ಡೈಲಿ ಪೂಜೆ ಮಾಡಿದ್ರೂ ಒಳ್ಳೆಯದು. ಆಮೇಲೆ ಅದನ್ನು ನೋಡ್ತಾ ಇದ್ದರೆ ಮನೆಗೆ ಅದೃಷ್ಟ, ಒಳ್ಳೆ ಒಂದು ಪಾಸಿಟಿವ್ ಎನರ್ಜಿ, ಅದೃಷ್ಟ ಅಂತಲೇ ಹೇಳ್ಬೋದು. ನೆಕ್ಸ್ಟು ಇನ್ನೊಂದು ಲಾಸ್ಟ್ ಅಂದರೆ ಡೈಲಿ ಅಷ್ಟೇ ದೇವ್ರಿಗೆ ಮನೇಲಿ ದೀಪ ಹಚ್ಚಬೇಕು, ಡೈಲಿ ಪೂಜೆ ಮಾಡಬೇಕು ಮನೇಲಿ. ಯಾವತ್ತೋ ಒಂದಿನ ಮಾಡೋದು, ಮಾಡದೇ ಇರೋದು ಅದೆಲ್ಲ ಮಾಡಬಾರ್ದು. ಯಾವಾಗಲೂ ಅಷ್ಟೇ ಹೂವನ್ನು ತೆಗೆದು ಚೇಂಜ್ ಮಾಡಿ ಹೊಸ ಹೂಗಳ ಇಟ್ಟು ಕಡ್ಡಿ ಮತ್ತು ದೀಪ ಹಚ್ಚೋದನ್ನ ಮಾತ್ರ ಮರಿಬಾರ್ದು ಮನೇಲಿ. ಯಾವಾಗಲೂ ಅಷ್ಟೇ ಬೆಳಗ್ಗೆ ಸಾಯಂಕಾಲ 2 ಟೈಮು ಕೂಡ ಪೂಜೆ ಮಾಡಬೇಕು. ಇದಿಷ್ಟು ನಾನು ನಮ್ಮ ಮನೆಯಲ್ಲಿ ಪಾಲಿಸುವಂಥ 10 ವಾಸ್ತು ಸಲಹೆಗಳು. ಅದನ್ನು ನಾನು ಕೂಡ ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇದು ತುಂಬಾ ಒಳ್ಳೆಯದು, ಒಳ್ಳೆಯದಾಗುತ್ತೆ ಮನೆಗೆ ಅಂತಲೇ ಹೇಳ್ತೀನಿ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತದೆ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ.